ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಫೈಟ್ ನಡೀತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಸಿಟ್ಟು, ಆ ಸಿಟ್ಟಿಗೆ ಕಾರಣ ಆದ್ರೂ ಏನು? ರಾಹುಲ್ ಗಾಂಧಿ ಭೇಟಿಗೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಮೊನ್ನೆ ಬಿಹಾರ ಚುನಾವಣೆ ಆದ ನಂತರ ಸಿಎಂ ಸಿದ್ದರಾಮಯ್ಯನವರು 5 ರಿಂದ 10 ನಿಮಿಷ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿದ್ರು. ಆದರೆ ಇಂತಹ ಅವಕಾಶ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿಲ್ಲ. ಇದು ಪ್ರಮುಖವಾಗಿ ಡಿಕೆಶಿ ಅವರ ಅಸಮಾಧಾನಕ್ಕೆ ಕಾರಣ. 2.5 ವರ್ಷ ಕಳೆದರೂ ಮಾತುಕತೆ ಮಾಡದೇ ಇರೋದಕ್ಕೆ ಬೇಸರಗೊಂಡಿದ್ದಾರೆ. ಹೈಕಮಾಂಡ್ ಪ್ರತಿಕ್ರಿಯಿಸಿದ್ದಕ್ಕೆ ಒಂದು ಹೆಜ್ಜೆಯನ್ನ ಇಟ್ರ ಡಿಸಿಎಂ ಅನ್ನುವಂಥದ್ದು. ಈಗ ದೆಹಲಿ ದಂಡಯಾತ್ರೆ ಮಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಸರ್ಕಾರಕ್ಕೆ 2 ವರ್ಷ ತುಂಬಿದ ದಿನವೇ ಡಿಕೆ ಶಿವಕುಮಾರ್ ಅವರ ಬಳಗದಲ್ಲಿ ಗುರುತಿಸಿಕೊಂಡಂತಹ ಶಾಸಕರು ದೆಹಲಿಗೆ ಹೋದ್ರು. ವರಿಷ್ಠರ ಮಟ್ಟದಲ್ಲಿ ರಣತಂತ್ರವನ್ನ ಮತ್ತೊಂದು ಕಡೆ ಸಿದ್ದರಾಮಯ್ಯನವರೇನಾದ್ರೂ ಹೇಳಿದ್ರ? ಹೈಕಮಾಂಡ್ ನಿಂದಲೇ ಸಿದ್ದರಾಮಯ್ಯಗೆ ಅಭಯ ಹಸ್ತ ಸಿಕ್ತಾ? ರಾಹುಲ್ ಗಾಂಧಿ ಭೇಟಿಯ ವೇಳೆ ಸಿಎಂಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 3-4 ದಿನದಿಂದಲೂ ಕೂಡ ಆಗ್ತಾ ಇರುವಂತಹ ವಿದ್ಯಮಾನವನ್ನ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ಬಣದವರು ಅವರದೇ ರೀತಿಯಾದಂತಹ ಸ್ಟ್ಯಾಂಡ್ ಅನ್ನ ಮುಂದಿಡ್ತಿದ್ದಾರೆ, ಡಿಕೆಶಿ ಬಣದವರು ಅವರದೇ ರೀತಿಯ ಸ್ಟ್ಯಾಂಡ್ ಅನ್ನ ಮುಂದಿಡ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಡಿಕೆಶಿ ಬಣದವರು ಈಗ ಸಡನ್ ಆಗಿ ಒಂದು ಸ್ಟೆಪ್ ಇಡೋದಕ್ಕೆ ಪ್ರಮುಖ ಕಾರಣ ಏನು? ವೀಣಾ, ಈಗ ನಾವು ಕಳೆದ 2.5 ವರ್ಷಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು, ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಸಿಎಂ ಬಣದವರಿಂದ ವ್ಯಕ್ತವಾಗ್ತಾ ಇತ್ತು. ಆಗ ಯಾವುದೇ ಸಭೆಗಳು ನಡೆದಾಗ್ಲೂ ಕೂಡ ಡಿಕೆ ಶಿವಕುಮಾರ್ ಹೈಕಮಾಂಡ್ ಇದೆ, ಹೈಕಮಾಂಡ್ ಎಲ್ಲವನ್ನು ನೋಡ್ಕೊಳ್ಳುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿಯ ತನಕ ಅವರು ಹೈಕಮಾಂಡ್ ನಿರ್ದೇಶನ, ಹೈಕಮಾಂಡ್ ಹೇಳ್ದ ಹಾಗೆ ನಾವು ನಡಿತೀವಿ, ಅವ್ರು ಹೇಳ್ದ ಹಾಗೆ ಕೇಳ್ತೀವಿ ಅನ್ನುವಂತಹ ಮಾತನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ. ಎಲ್ಲಿಯೂ ಕೂಡ ಸಿದ್ದರಾಮಯ್ಯನವ್ರ ಬಣದವರಿಗೆ ರೆಬಲ್ ಆಗಿ ಮಾತನಾಡಿರ್ಲಿಲ್ಲ. ಆದ್ರೆ ಮೊನ್ನೆ ಏಕಾಏಕಿ ಒಂದು ಸಣ್ಣ ಕ್ಲೂ ಇಲ್ಲದೆ ಡಿಕೆ ಶಿವಕುಮಾರ್ ಪರವಾಗಿ ಶಾಸಕರು ಹೋಗಿ ದೆಹಲಿಯಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಾಯ ಮಾಡುವಂತಹ ಹೆಜ್ಜೆ ಇಟ್ಟಿದ್ರ ಹಿಂದೆ ಏನ್ ಕಾರಣ ಇರಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಈಗ ಅದರ ಕಾರಣಗಳು ನಿಧಾನಕ್ಕೆ ಬಯಲಾಗ್ತಾ ಇದಾವೆ. ಮೊನ್ನೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದಾಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ರಾಹುಲ್ ಗಾಂಧಿ ಅವರಿಂದ ಪಾಸಿಟಿವ್ ರೆಸ್ಪಾನ್ಸ್ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ಅದರಲ್ಲಿ 2 ವಿಚಾರಗಳು. ಒಂದು, ಸಚಿವ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಯಾವುದೇ ತೀರ್ಮಾನಗಳಿಲ್ಲ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ಹೋಗಿ ಅನ್ನುವಂತ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರಂತೆ. ಆ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಮತ್ತು ಡಿಕೆ ಶಿವಕುಮಾರ್ ಕೂಡ ಅಸಮಾಧಾನಗೊಳ್ಳಲಿಕ್ಕೆ ಅದೇ ಕಾರಣ. ಹಾಗಾಗಿ ಆ ತರದ ಒಂದು ಚರ್ಚೆ ನಡೆದಿದೆ ಅನ್ನುವ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಪ್ರಯತ್ನವನ್ನ ನಡೆಸಿದ್ರು ಕೂಡ ಅವರ ಭೇಟಿಗೆ ಅವಕಾಶಗಳು ಸಿಗಲಿಲ್ಲ. ಇದು ಇನ್ನೊಂದು ಕಡೆ ಅವರ ಅಸಮಾಧಾನಕ್ಕೂ ಕೂಡ ಕಾರಣ ಆಯ್ತು. ಇವತ್ತು ಡಿಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಏಕಾಏಕಿ ಡೆಲ್ಲಿಗೆ ಹೋಗಿ ಒತ್ತಾಯ ಮಾಡೋದಕ್ಕೂ ಕೂಡ ಇದೇ ಕಾರಣ. ಅಂದ್ರೆ ಹೈಕಮಾಂಡ್ ನಂಬ್ಕೊಂಡಿದ್ದೆ, 2.5 ವರ್ಷಕ್ಕೆ ಒಂದು ಮಾತುಕತೆ ಮಾಡಿ ಒಂದು ತೀರ್ಮಾನವನ್ನ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಂತ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ದೊಡ್ಡ ಆಘಾತ ಅಂತೂ ಆಗಿರೋದು ಸತ್ಯ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಮಾತುಕತೆ ಮಾಡುವ ಬದಲು ಮುಖ್ಯಮಂತ್ರಿಗಳ ಪರವಾಗಿ ಒಂದು ಸಕಾರಾತ್ಮಕವಾದಂತ ಭರವಸೆ ಕೊಟ್ಟಿರುವಂತದ್ದೇ ಇಷ್ಟೆಲ್ಲ ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಆ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಈಗಲೂ ಸುಮ್ನೆ ಕೂತ್ರೆ ಆಗಲ್ಲ, ಇದು ಮುಂದುವರೆದ್ರೆ ನಾಳೆ ಕ್ಯಾಬಿನೆಟ್ ರೀಶಫಲ್ ಆದ್ರೆ ನಿಶ್ಚಿತವಾಗಿಯೂ ಮುಖ್ಯಮಂತ್ರಿ ಅನ್ನುವಂತಹ ಹುದ್ದೆಯ ಕನಸು ನಾನು ಬಿಡಬೇಕಾಗತ್ತೆ ಅನ್ನುವಂಥದ್ದು ಅರಿವಾಗಿದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಒಂದು ಪ್ಯಾನಿಕ್ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಶಾಸಕರ ಬಲವನ್ನ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕೂಡ ಸಮರ್ಥರಿದ್ದೀವಿ, ನಮ್ ಜೊತೆಗೂ ಶಾಸಕರ ಬಲ ಇದೆ ಅನ್ನುವಂತ ಒಂದು ಬಲ ಪ್ರದರ್ಶನಕ್ಕೆ ಇಳಿಯೋದಕ್ಕೆ ಹೈಕಮಾಂಡ್ ನಡವಳಿಕೆಯೇ ಕಾರಣ ಅಂತೇಳಿ ಈಗ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಾರುತೇಶ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.